ಈಗ ನೋಡ್ಕೊಳ್ಳಿ ಕ್ವಶನ್ನು. ಫೈಂಡ್ ಎ ರಿಯಲ್ ರೂಟ್ ಆಫ್ ದ ಇಕ್ವೇಷನ್ tan x ಪ್ಲಸ್ tan ಹೈಪರ್ಬೋಲಿಕ್ x ಇಸ್ ಈಕ್ವಲ್ ಟು 0 ಲೈಸ್ ಬಿಟ್ವೀನ್ 2 and 3. ನೋಡಿ ಯಾವ ಥರ ಮಾಡಬೇಕು. ಫಸ್ಟ್ ಇದನ್ನ ಬರ್ಕೊಳ್ಳೋಣ. tan x ಪ್ಲಸ್ tan hx ಇಸ್ ಈಕ್ವಲ್ ಟು 0 ಅಂತ ಬರ್ಕೊಳ್ಳೋಣ. ಈಗ tan x ಮತ್ತು tan hxನ ಎಫ್ ಆಫ್ ಎಕ್ಸ್ ಅಂತ ತಗೋಬೇಕು. ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು tan x ಪ್ಲಸ್ tan ಹೈಪರ್ಬೋಲಿಕ್ ಎಕ್ಸ್. ಆಮೇಲೆ ಏನು ಮಾಡಬೇಕು, ಎಫ್ ಆಫ್ 2ನ ಫೈಂಡ್ ಮಾಡಬೇಕು. ಎಫ್ ಆಫ್ 2 ಕ್ಯಾಲ್ಸಿಲಿ ಏನು ಟೈಪ್ ಮಾಡಿ ಇದನ್ನ ಟೈಪ್ ಮಾಡ್ಕೊಳ್ಳಿ, ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 ಈಕ್ವಲ್. ಈಗ ನೋಡಿ ಟ್ಯಾನು ಫಸ್ಟು ಟ್ಯಾನ್ ಅಂತ ಬಂದರೆ ರೇಡಿಯನಲ್ಲಿ ಇಟ್ಕೊಳ್ಳಿ. ಶಿಫ್ಟು ಮೋಡು ಟ್ಯಾನು ಕಾಸು ಏನೇ ಇದ್ದರೂ ರೇಡಿಯನಲ್ಲಿ ಇಟ್ಕೊಳ್ಳಿ 4. ಇಲ್ಲಿ ನೋಡಿ ಟ್ಯಾನ್ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟು ಪ್ಲಸ್ ಹೈಪರ್ಬೋಲಿಕ್ಗೆ ಏನು ಮಾಡಬೇಕಂದ್ರೆ ನೀವು ಇಲ್ಲಿ ನೋಡಿ ಹೈಪ್ ಅಂತ ಇದೆಯಲ್ಲ, ಹೈಪ್ ಹೊಡೆದು 3 ಟ್ಯಾನ್ ಬರುತ್ತೆ. 3 ಹೊಡೆದ್ರೆ ಟ್ಯಾನ್ ಬರುತ್ತೆ. ಟ್ಯಾನ್ ಹೈಪರ್ಬೋಲಿಕ್ ಎಕ್ಸ್ಗೆ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟು ಕ್ಲೋಸು. ಈಗ ನೋಡಿ ಎಕ್ಸ್ ಜಾಗದಲ್ಲಿ ಈಗ ಈ ಥರ ಟೈಪ್ ಮಾಡಿಬಿಟ್ಟು ಕ್ಯಾಲ್ಕುಲೇಟ್ ಕೊಡಿ. ಎಕ್ಸ್ ಜಾಗದಲ್ಲಿ 2 ಕೊಡಿ, ಏನು ಬರುತ್ತೆ -1.2210. 5th ಡಿಜಿಟ್ 1 ಇರೋದ್ರಿಂದ ಇದು ಸೇಮ್ ಏನಿದೆ ಅದು ಬರ್ಕೊಳ್ಳಿ. -1.2210. ನೆಕ್ಸ್ಟು ಎಫ್ ಆಫ್ 3 ಕ್ಯಾಲ್ಕುಲೇಟ್. ಇಲ್ಲಿ 0ಇಂದ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂದರೆ ಅವರೇ ಲೈಸ್ ಬಿಟ್ವೀನ್ 2 and 3 ಕೊಟ್ಟರೆ ಅವರೇ ಅದೇ ತೊಗೋಬೇಕು ಡೈರೆಕ್ಟ್. ಎಕ್ಸಾಕ್ಟಲ್ಲಿ 3 ಹಾಕಿ ಏನು ಬಂತು 0.8525 ಬರ್ಕೋಬಿಡಿ. ಈಗ ಇದು ನೆಗೆಟಿವ್ ಪಾಸಿಟಿವ್ ಅರ್ಥ ಆಗ್ತಿದೆಯಲ್ವಾ. ಈಗೇನು ಮಾಡಬೇಕಂದ್ರೆ ನೀವು ಈಗ ಬರ್ಕೋಬಿಡಿ, ಇದು ರೂಟ್ ಲೈಸ್ ಬಿಟ್ವೀನ್ 2, 3. ನೋಡಿ ಇದಾದ ತಕ್ಷಣ ಏನು ಮಾಡಬೇಕಂದ್ರೆ ಈಗ ಟೇಬಲ್ ಮಾಡ್ಕೋಬೇಕು. ಟೇಬಲ್ ಯಾವ ಥರ ಮಾಡಿ ಅಂದರೆ ಫಸ್ಟು ಎ ಬರ್ಕೊಳ್ಳಿ. ಫಸ್ಟು ಎ ಆಮೇಲೆ ಎಫ್ ಆಫ್ ಎ ಆ ಥರ ಮಾಡಿ. ಫಸ್ಟ್ ಏನು ಬರೀತೀರೋ ಟೇಬಲ್ ಯಾವ ಥರ ಎ ಬರ್ಕೊಳ್ಳಿ, ಆಮೇಲೆ ಎಫ್ ಆಫ್ ಎ, ಬಿ ಬರೀರಿ, ಎಫ್ ಆಫ್ ಬಿ, ಆಮೇಲೆ ಎಕ್ಸ್ ಇಸ್ ಈಕ್ವಲ್ ಟು ಫಾರ್ಮುಲಾ ಎಕ್ಸ್ ಇಸ್ ಈಕ್ವಲ್ ಟು ಅಂತ ಬರೆದು ಎ ಎಫ್ ಆಫ್ ಬಿ ಮೈನಸ್ ಬಿ ಎಫ್ ಆಫ್ ಎ ಹೋಲ್ ಡಿವೈಡೆಡ್ ಬೈ ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಅಂತ ಬರ್ಕೊಳ್ಳಿ. ಆಮೇಲೆ ಎಫ್ ಆಫ್ ಎಕ್ಸ್ ಇಲ್ಲಿ ಬರೀರಿ. ಈಗ ಇದು ಬರೆದಾದ್ಮೇಲೆ ಏನು ಮಾಡಿ ಫಿಲ್ ಮಾಡಿ ಇದನ್ನ ನೀಟಾಗಿ. ಇಲ್ಲಿ ನೋಡಿ ಇಲ್ಲಿ ಎ ಏನು 2, ಬಿ ಏನು 3, ಎಫ್ ಆಫ್ ಎ ಅಂದರೆ -1.2210, ಎಫ್ ಆಫ್ ಬಿ ಅಂದರೆ 0.8525. ಗೊತ್ತಾಗ್ತಿದೆಯಲ್ವಾ. ಈಗ ನೀವೇನು ಮಾಡಿ ಗೊತ್ತಾ, ಇಲ್ಲಿ ನೀಟಾಗಿ ಫಿಲ್ ಮಾಡೋಣ. ಇಲ್ಲಿ ಫಸ್ಟು 2 ಬರ್ಕೊಳ್ಳಿ. ಇಲ್ಲಿ ಎಫ್ ಆಫ್ 2 ಏನು -1.2210, ಬಿ ಬಂದು 3, ಎಫ್ ಆಫ್ ಬಿ ಬಂದು 0.8525. ಗೊತ್ತಾಗ್ತಿದೆಯಲ್ವಾ. ಈಗ ಕ್ಯಾಲ್ಸಿಲಿ ಏನು ಟೈಪ್ ಮಾಡಬೇಕು ಅಂದರೆ ಎ ವೈ ಮೈನಸ್ ಬಿ ಎಕ್ಸ್ ಡಿವೈಡೆಡ್ ಬೈ ವೈ ಮೈನಸ್ ಎ ಈ ಥರ ಟೈಪ್ ಮಾಡ್ಕೋಬೇಕು ಕ್ಯಾಲ್ಸಿಲಿ. ಎ ವೈ ಮೈನಸ್ ಬಿ ಎಕ್ಸ್ ಡಿವೈಡೆಡ್ ಬೈ ವೈ ಮೈನಸ್ ಎಕ್ಸ್. ಇದನ್ನ ಎಕ್ಸಾಮಲ್ಲಿ ಬರೆಯೋಕ್ಕೆ ಹೋಗ್ಬೇಡಿ. ಇದನ್ನ ಟೈಪ್ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಈ ಥರ ಡಿವೈಡ್ ಮಾಡಿ ಆಲ್ಫಾ ಎ ಆಲ್ಫಾ ವೈ ಮೈನಸ್ ಆಲ್ಫಾ ಬಿ ಆಲ್ಫಾ ಎಕ್ಸ್ ಡಿವೈಡೆಡ್ ಬೈ ಆಲ್ಫಾ ವೈ ಮೈನಸ್ ಆಲ್ಫಾ ಎಕ್ಸ್ ಈ ಥರ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡ್ಬಿಟ್ಟು ಏನು ಮಾಡಿ ಕ್ಯಾಲ್ಕುಲೇಟ್ ಕೊಡಿ. ಇಲ್ಲಿ ಎ ಅಂದರೆ ಇದು 2,
ವೈ ಅಂದರೆ ಲಾಸ್ಟು 0.8525, ಬಿ ಅಂದರೆ ಇದಾದಮೇಲೆ 3, ಈ ಥರ ಹಿಂಗೆ ಹೋಗಿ ಹಿಂಗೆ ಬನ್ನಿ. ಇಲ್ಲಿ ಎಕ್ಸ್ ಅಂದರೆ -1.2210. ಆನ್ಸರ್ ಏನು ಬಂತು? 2. ಈಗ ನೋಡಿ ಇದನ್ನ ಬರೀಬೇಕು. ಇದು ಯಾವ ಥರ ಬರೆಯೋದಂದರೆ 2.58. ನೋಡಿ 5th ಡಿಜಿಟ್ 5 ಇದೆ. ನಾವೇನು ಮಾಡಬೇಕು? 88ನ 89 ಮಾಡ್ಕೋಬೇಕು. 5889, 88ನ 89 ಮಾಡ್ಕೋಬೇಕು. ಆಮೇಲೆ ಎ ಸಿ ಹೊಡೆದು f(x) ಮಾಡಬೇಕಲ್ಲ. ಇದು ಮೇಲ್ಗಡೆ ಹೋಗ್ಬಿಟ್ಟು ಕ್ಯಾಲ್ಕುಲೇಟ್ ಕೊಡಿ. ಎಕ್ಸ್ ಜಾಗದಲ್ಲಿ ಇದು ಹಾಕಿ 2.5889. ಈಗ ನೋಡಿ 0.3719 ಇದೆ. ಇಲ್ಲಿ 5th ಡಿಜಿಟ್ 6 ಇರೋದ್ರಿಂದ 19ನ 20 ಮಾಡ್ಕೋಬೇಕು. 0.3720. ಈಗ ನೋಡಿ f(x) ಏನಾಗಿದೆ? ಪಾಸಿಟಿವ್ ಬಂದಿದೆ. ಇಲ್ಲಿ ಪಾಸಿಟಿವ್ ಬಂದರೆ ಪಾಸಿಟಿವ್ ಕೆಳಗಡೆ ಬರೀಬೇಕು. ಅಂದರೆ ಇಲ್ಲೇನು ಬರ್ಕೋಬೇಕು? 0.3720. ಇದನ್ನ ಲೆಫ್ಟಲ್ಲಿ ಬರ್ಕೊಳ್ಳಿ. 2.5889. ಇದೆರಡನ್ನ ಹಂಗೆ ಸೇಮ್ ಬರ್ಕೊಳ್ಳಿ. ನೆಗೆಟಿವ್ ಬಂದರೆ ನೆಗೆಟಿವ್ ಕೆಳಗಡೆ ಬರೀಬೇಕು. ಆ ಥರ 1.2210. ಮತ್ತು ay - bx/y - xಗೆ ಹೋಗಿ. ಎ ಸಿ ಕ್ಯಾಲ್ಕುಲೇಟ್. ಎ ಏನು 2, ವೈ ಅಂದರೆ ಇದು 0.3720, ಬಿ ಅಂದರೆ 2.5889, ಎಕ್ಸ್ ಅಂದರೆ -1.2210. ಏನು ಬಂತು? 2.4513. ಈಗ 13 ಇರೋದು 137 ಇದೆಯಲ್ಲ, ಇದು 5th ಡಿಜಿಟ್ 7 ಇರೋದ್ರಿಂದ 13ನ 14 ಮಾಡ್ಕೋಬೇಕು. 2.4514. ಅರ್ಥ ಆಗ್ತಿದೆಯಲ್ವಾ? ಎ ಸಿ ಹೊಡೆದ್ಬಿಟ್ಟು ಮೇಲ್ಗಡೆ ಹೋಗಿ ಇಲ್ಲಿ ಕ್ಯಾಲ್ಕುಲೇಟ್. f(x)ಗೆ ಕ್ಯಾಲ್ಕುಲೇಟ್ ಹೊಡೆದ್ಬಿಟ್ಟು ಎಕ್ಸ್ ವ್ಯಾಲ್ಯೂ ಏನು ಹೊಡಿಬೇಕು? 2.4514. ಏನು ಬರುತ್ತೆ? 0.1595. ಇಲ್ಲಿ 5th ಡಿಜಿಟ್ 9 ಇರೋದ್ರಿಂದ 0.1596 ಅಂತ ಬರ್ಕೊಳ್ಳಿ. 0.1596. ಈಗ ನೋಡಿ ಇದು ಪಾಸಿಟಿವ್ ಬಂದಿದೆ. ಪಾಸಿಟಿವ್ ಕೆಳಗಡೆ ಬರ್ಕೊಳ್ಳಿ. ಇದನ್ನ 0.1596. ಇದನ್ನ ಈ ಕಡೆ ಬರ್ಕೊಳ್ಳಿ 2.4514. ಮಿಕ್ಕಿದ ಹಂಗೆ ಬರ್ಕೊಳ್ಳಿ. 2 ಮತ್ತು -1.2210 ಹಂಗೆ ಬರ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕು? ಮತ್ತೆ ಎ ವೈಗೆ ಹೋಗಿ ಕ್ಯಾಲ್ಕುಲೇಟು. ಎ ಅಂದರೆ 2, ವೈ ಅಂದರೆ 0.1596, ಬಿ ಅಂದರೆ 2.4514, ಎಕ್ಸ್ ಅಂದರೆ -1.2210. ಆನ್ಸರ್ ನೋಡಿ, ಆನ್ಸರ್ ಬಂದು 2.3992. ಆಮೇಲೆ ಏನು ಮಾಡಿ? ಎ ಸಿ ಹೊಡೆದ್ಬಿಟ್ಟು ಮೇಲ್ಗಡೆ ಹೋಗಿ ಕ್ಯಾಲ್ಕುಲೇಟ್ ಕೊಡಿ. ಎಕ್ಸ್ ವ್ಯಾಲ್ಯೂ ಏನು? 2.3992 ಕೊಟ್ಟರೆ ಏನು ಬರುತ್ತೆ? 0.06616. 6 ಇರೋದ್ರಿಂದ 5th ಡಿಜಿಟ್, ಇದು 1ನ 2 ಮಾಡ್ಬಿಡಿ. 0.0662 ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗ ಇಲ್ಲಿ ಏನು ಬಂದಿದೆ? ಪಾಸಿಟಿವ್ ಆನ್ಸರ್ ಬಂದಿದೆ. ಪಾಸಿಟಿವ್ ಕೆಳಗಡೆ ಬರೀರಿ. ನೆಗೆಟಿವ್ ಬಂದರೆ ನೆಗೆಟಿವ್ ಕೆಳಗಡೆ. ಅರ್ಥ ಆಗ್ತಿದೆಯಲ್ವಾ? ಇದು ಮತ್ತು ಇದ್ರ ಕೆಳಗಡೆ ಬರೀಬೇಕು. 0.0662. ಇದನ್ನ ಲೆಫ್ಟಲ್ಲಿ ಬರ್ಕೊಳ್ಳಿ. 2.3992. ಇದು ಹೆಂಗಿದೆ ಹಂಗೆ ಇರಲಿ. 2 - 1.2210. ಈಗೇನು ಮಾಡಬೇಕು? ಎ ಸಿ ಹೊಡೆದ್ಬಿಟ್ಟು ಎ ವೈಗೆ ಹೋಗಿ ಕ್ಯಾಲ್ಕುಲೇಟ್ ಹೊಡೀರಿ. ಎ ಅಂದರೆ 2, ವೈ ಅಂದರೆ 0.0662, ಬಿ ಅಂದರೆ 2.3992, ಎಕ್ಸ್ ಅಂದರೆ -1.2210. ಆನ್ಸರ್ ಬಂದು 2.3787. 2.3787. ಯಾಕಂದರೆ 5th ಡಿಜಿಟ್ 6 ಇರೋದ್ರಿಂದ 86 ಇರುತ್ತೆ, 87 ಮಾಡಬೇಕು. ಈಗ ಎ ಸಿ ಹೊಡೆದ್ಬಿಟ್ಟು ಮೇಲ್ಗಡೆ ಹೋಗಿ ಇದಕ್ಕೆ ಕ್ಯಾಲ್ಕುಲೇಟ್ ಹೊಡೆದ್ಬಿಟ್ಟು ಎಕ್ಸ್ ಜಾಗದಲ್ಲಿ 2.3787 ನೋಡಿರಿ. ಏನು ಬಂತು? 0. ಈಗ ನೋಡಿ 5th ಡಿಜಿಟ್ಸ್ 9 ಇರೋದ್ರಿಂದ 69 ಇರೋದು 70 ಆಗುತ್ತೆ. 70.
0.0270 ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಈಗೇನು ಇದು ಪಾಸಿಟಿವ್ ಬಂದಿದೆ, ನೀವು ಇದರಲ್ಲಿ ಪಾಸಿಟಿವ್ ಯಾವುದು ಎಫ್ ಆಫ್ ಬಿ, ಇಲ್ಲಾಂದರೆ ಎಫ್ ಆಫ್ ಎಗೆ ಹಾಕಬೇಕು ಇದು, ಇಲ್ಲಾಂದರೆ ಎಫ್ ಆಫ್ ಬಿ. ಇದು ಪಾಸಿಟಿವ್ ಇದ್ದರೆ ಪಾಸಿಟಿವ್ ಕೆಳಗಡೆ, ನೆಗೆಟಿವ್ ಇದ್ದರೆ ನೆಗೆಟಿವ್ ಕೆಳಗಡೆ, ಆ ಥರ. ಇದು ನೋಡಿ ಪಾಸಿಟಿವ್ ಬಂದಿದೆ, ಅದಕ್ಕೆ ಪಾಸಿಟಿವ್ ಕೆಳಗಡೆ 0.270. ಇದನ್ನ ಲೆಫ್ಟಲ್ಲಿ ಬರ್ಕೊಳ್ಳಿ, 2.3787. ಇದು ಹೆಂಗಿದೆ ಹಂಗೆ ಇರಲಿ. ಅರ್ಥ ಆಗ್ತಿದೆಯಲ್ವಾ? ಈಗ ಎ ಸಿ ಹೊಡೆದ್ಬಿಟ್ಟು ಎ ವೈಗೆ ಹೋಗಿ ಕ್ಯಾಲ್ಕುಲೇಟ್ ಕೊಡಿ. ಎ ಎಷ್ಟು 2, ವೈ ಎಷ್ಟು 0.0270, ಬಿ ಎಷ್ಟು 2.3787, ಎಕ್ಸ್ ಎಷ್ಟು -1.2210. ಎಷ್ಟು ಬರುತ್ತೆ? 2.3705. ಅರ್ಥ ಆಗ್ತಿದೆಯಲ್ವಾ? ಈಗ ಎ ಸಿ ಹೊಡೆದ್ಬಿಟ್ಟು ಎಫ್ ಆಫ್ ಎಕ್ಸ್ಗೆ ಹೋಗಿ ಕ್ಯಾಲ್ಕುಲೇಟ್ ಕೊಡಿ. ಇದು ಹೊಡೀರಿ 2.3705. ಎಷ್ಟು ಬಂತು? 0.01909. ಈಗ ಎಗೇನ್ ಇಲ್ಲಿ ಎಫ್ ಆಫ್ ಬಿ ಕೆಳಗಡೆ ಬರೀರಿ, ಪಾಸಿಟಿವ್ ಕೆಳಗಡೆ ಬರೀರಿ. ಇದನ್ನ ಲೆಫ್ಟಲ್ಲಿ ಬರ್ಕೊಳ್ಳಿ, 2.3705. ಇದೆರಡು ಸೇಮ್ ಇರಲಿ. ಅರ್ಥ ಆಗ್ತಿದೆಯಲ್ವಾ? ಈಗ ಎ ವೈಗೆ ಹೋಗಿ ಕ್ಯಾಲ್ಕುಲೇಟ್. ಎ ಎಷ್ಟು 2, ವೈ ಎಷ್ಟು 0.0109, ಬಿ ಎಷ್ಟು 2.3705. ಇದು ಎಕ್ಸ್ ಅಂದರೆ -1.2210. ಗೊತ್ತಾಗ್ತಿದೆಯಲ್ವಾ? ಎಷ್ಟು ಬಂತು? 2.3672. ಈಗ ಎ ಸಿ ಹೊಡೆದ್ಬಿಟ್ಟು ಮೇಲ್ಗಡೆ ಹೋಗಿ ಕ್ಯಾಲ್ಕುಲೇಟ್ ಹೊಡೀರಿ. ಇದನ್ನ ಹೊಡೀರಿ 2.3672. ಏನು ಬಂತು? ಇಲ್ಲಿ 10⁻³ ಬಂದರೆ ನೀವೇನು ಮಾಡಿ, ಶಿಫ್ಟ್ ಮೋಡು 6 ಫಿಕ್ಸ್ ಟು 8 ಡೆಸಿಮಲ್ ಏನಾದರೂ ಒಂದು ಮಾಡ್ಕೊಳ್ಳಿ. ಇಲ್ಲಿ 0.0043 ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗ ಈಗೇನಿದು ಪಾಸಿಟಿವ್ ಬಂದಿದೆ, ಪಾಸಿಟಿವ್ ಕೆಳಗಡೆ ಬರೀರಿ. ಇದನ್ನ ಲೆಫ್ಟಲ್ಲಿ ಬರ್ಕೊಳ್ಳಿ, 2.3672ನ. ಇದೆರಡು ಸೇಮ್ ಇರಲಿ. ಅರ್ಥ ಆಗ್ತಿದೆಯಲ್ವಾ? ಈಗೇನು ಮಾಡಿ, ಎ ಸಿ ಹೊಡೆದ್ಬಿಟ್ಟು ಮೇಲ್ಗಡೆ ಹೋಗಿ ಕ್ಯಾಲ್ಕುಲೇಟ್. ಎ ಎಷ್ಟು 2, ವೈ ಎಷ್ಟು 0.0043, ಬಿ ಎಷ್ಟು 2.3672, ಎಕ್ಸ್ ಎಷ್ಟು -1.2210. ಎಷ್ಟು ಬರುತ್ತೆ? 2.3659. 2.3659 ಬರುತ್ತೆ. ಎ ಸಿ ಹೊಡೆದ್ಬಿಟ್ಟು ಮೇಲ್ಗಡೆ ಹೋಗಿ ಕ್ಯಾಲ್ಕುಲೇಟ್ ಕೊಡಿ. ಎಕ್ಸಾಕ್ಟಲ್ಲಿ 2.3659 ಹೊಡೀರಿ. ಏನು ಬಂತು ಆನ್ಸರ್? 0.0018 ಮಾಡ್ಕೊಳ್ಳಿ. ಯಾಕಂದರೆ 7ಗಿಂತ 1 ಜಾಸ್ತಿ ಅಂದರೆ 5 ಇರೋದು, ಇದು 7ಗಿಂತ 1 ಜಾಸ್ತಿ ಮಾಡ್ಕೋಬೇಕು, 8. ಇದನ್ನ ಇದ್ರ ಕೆಳಗಡೆ ಬರೀರಿ, 0.0018. ಇದನ್ನ ಲೆಫ್ಟಲ್ಲಿ ಬರ್ಕೊಳ್ಳಿ, 2.3659. ಇದೆರಡು ಸೇಮ್ ಇರಲಿ. ಈಗೇನು ಎ ವೈ ಮೈನಸ್ ಬಿ ಎಕ್ಸ್ಗೆ ಹೋಗಿ ಕ್ಯಾಲ್ಕುಲೇಟ್ ಕೊಡಿ. ಎ ಎಷ್ಟು 2, ವೈ ಎಷ್ಟು 0.0018, ಬಿ ಎಷ್ಟು 2.3659, ಎಕ್ಸ್ ಎಷ್ಟು -1.2210. ಎಷ್ಟು ಬರುತ್ತೆ? 2.3654. 5396 ಇದೆಯಲ್ಲ, 3ಗೆ 4 ಮಾಡ್ಬಿಡಿ. ಆಮೇಲೆ ಎ ಸಿ ಹೊಡೆದು ಮೇಲ್ಗಡೆ ಹೋಗಿ ಕ್ಯಾಲ್ಕುಲೇಟ್. ಎಕ್ಸಾಕ್ಟಲ್ಲಿ ಇದು ಹೊಡೀರಿ, 2.3654. ಏನು ಬಂತು? 0.3075 ಇದೆ. 76 ಎರಡು ನಂಬರ್ ಆದರೂ ಬರೀರಿ, 76 ಬರ್ಕೊಬಿಡಿ. ಅರ್ಥ ಆಗ್ತಿದೆಯಲ್ವಾ? ಒಂದು ಎರಡಾದರೂ ನಂಬರ್ ಇರಲಿ, ಆ ಥರ 00 ಆದಮೇಲೆ ಮಿನಿಮಮ್. ಇಲ್ಲಾಂದರೆ 4 ಡೆಸಿಮಲ್ ಇರಲಿ ನಂಬರ್ಸ್ ಇದ್ದರೆ. ಈಗ ಇದ್ರ ಕೆಳಗಡೆ ಬರೀರಿ, 0.3076. ಇದು ಲೆಫ್ಟಲ್ಲಿ ಬರ್ಕೊಳ್ಳಿ, 2.3654. ಇದು ಸೇಮ್ ಹಂಗೆ ಇರಲಿ. ಮತ್ತು ಎ ವೈ ಮೈನಸ್ ಬಿ ಎಕ್ಸ್ಗೆ ಹೋಗಿ ಕ್ಯಾಲ್ಕುಲೇಟ್. ಎ ಎಷ್ಟು 2,
ವೈ ಎಷ್ಟು 0.0076, ಬಿ ಎಷ್ಟು 2.3654, ಎಕ್ಸ್ ಎಷ್ಟು -1.2210. ಏನು ಬರುತ್ತೆ? 2.3652 ಬರುತ್ತೆ. ಇಲ್ಲಿ 17 ಇರೋದರಿಂದ 7ನ 2 ಮಾಡ್ಕೋಬೇಕು. ಆಮೇಲೆ ಏನು ಮಾಡಿ, ಎ ಸಿ ಮೇಲ್ಗಡೆ ಹೋಗಿ ಕ್ಯಾಲ್ಕುಲೇಟ್ ಕೊಡಿ, ಎಕ್ಸ್ ಜಾಗದಲ್ಲಿ ಹೊಡೀರಿ, ಇದನ್ನ 2.3652 ಹೊಡೀರಿ. ಎಷ್ಟು ಬಂತು? 0.00036 ಆಗುತ್ತೆ ಇದು. ಈಗ ನೋಡಿ ಎಗೇನ್ ಇಲ್ಲಿ 0.3036, ಇದನ್ನ ಲೆಫ್ಟಲ್ಲಿ ಬರ್ಕೊಳ್ಳಿ, 2.3652, ಇದು ಸೇಮ್ ಇರಲಿ. ಅರ್ಥ ಆಗ್ತಿದೆಯಲ್ವಾ? ಈಗ ಎ ಸಿ ಹೊಡೀರಿ, ಎ ವೈ ಮೈನಸ್ ಬಿ ಎಕ್ಸ್ಗೆ ಹೋಗಿ ಕ್ಯಾಲ್ಕುಲೇಟ್ ಕೊಡಿ. ಎ ಎಷ್ಟು 2, ಎ ಎಷ್ಟು 2, ವೈ ಎಷ್ಟು 0.3036, ಬಿ ಎಷ್ಟು 2.3652, ಎಕ್ಸ್ ಎಷ್ಟು -1.2210. ನೋಡಿ 2.36509 ಅಂದರೆ 51. ಅರ್ಥ ಆಗ್ತಿದೆಯಲ್ವಾ? ಈಗ ಕ್ಯಾಲ್ಕುಲೇಟ್ ಕೊಡಿ, ಮೇಲ್ಗಡೆ ಹೋಗಿ ಇದಕ್ಕೆ ಕ್ಯಾಲ್ಕುಲೇಟ್ ಕೊಡಿ, ಹೊಡೀರಿ 2.3651. ಆನ್ಸರ್ ಏನು ಬಂತು? 0.3016 ಆಗುತ್ತೆ. ಈಗ ನೆಕ್ಸ್ಟ್ ಏನು ಮಾಡಿ, ಇದು ಪಾಸಿಟಿವ್ ಕೆಳಗಡೆ ಬರ್ಕೋಬೇಕು. 0.3016 ಇದ್ರ ಕೆಳಗಡೆ ಇದು ಬರ್ಕೊಳ್ಳಿ. ಇದು ಈ ಕಡೆ ಲೆಫ್ಟಲ್ಲಿ ಬರ್ಕೊಳ್ಳಿ. ನೋಡಿ, ಇದು ಪಾಸಿಟಿವ್ ಕೆಳಗಡೆ ಬರೀರಿ, ಅದರ ಲೆಫ್ಟಲ್ಲಿ ಬರೀರಿ. ಇದು ಸೇಮ್ ಹಂಗೆ ಇರಲಿ. 2 ಮತ್ತು -1.2210. ಎ ವೈ ಮೈನಸ್ ಬಿ ಎಕ್ಸ್ಗೆ ಹೋಗಿ. ಎ ಏನು 2, ವೈ ಏನು 0.3016, ಬಿ ಏನು 2.3651, ಎಕ್ಸ್ ಏನು -1.2210. ಎಷ್ಟು ಬರುತ್ತೆ? 2.36505 ಅಂದರೆ 51. ನೋಡಿ ಸೇಮ್ ಬಂತು, ಇಲ್ಲಿಗೆ ನಿಲ್ಲಿಸಿ. therefore x is equal to the real root of the equation is 2.3651. ಇಷ್ಟೇ ಆನ್ಸರ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೋಡಿ, ಫಸ್ಟ್ ಏನು ಮಾಡಬೇಕು, ಇದು tan x + tan ಔಟ್ಲೈಸ್ ಬಿಟ್ವೀನ್ 2 and 3 ಅಂತ ಕೊಟ್ಟವ್ರೆ. ಕ್ಯಾಲ್ಸಿಲಿ ರೇಡಿಯನಲ್ಲಿ ಫಿಕ್ಸ್ ಮಾಡಿಕೊಂಡು ಫಸ್ಟ್ ಇದು ಹೊಡ್ಕೋಬೇಕು. 2 ಮತ್ತು 3ಗೆ ರೂಟ್ ನೆಗೆಟಿವ್ ಪಾಸಿಟಿವ್ ಬಂದಿರೋ ರೂಟ್ಸ್ ಲೈಸ್ ಬಿಟ್ವೀನ್ 2 and 3 ಅಂತ ಹೇಳ್ಬಿಟ್ಟು ಬಾಕಿದೆಲ್ಲ ಪ್ರೊಸೀಜರ್ ಸೇಮು. ಎ ಎಫ್ ಆಫ್ ಎ, ಬಿ ಎಫ್ ಆಫ್ ಬಿ, ಎಕ್ಸು ಫಾರ್ಮುಲಾ ಎಫ್ ಆಫ್ ಎಕ್ಸು, ಬಾಕಿದೆಲ್ಲ ಸೇಮ್ ಫಾಲೋ ಮಾಡಿ. 2 ಹಾಕಿ 3 ಹಾಕಿ ಎಫ್ ಆಫ್ ಎ ಎಫ್ ಆಫ್ ಬಿ ಬರೀರಿ. ಎಫ್ ಆಫ್ ಎ ಅಂದರೆ ಇದು, ಎಫ್ ಆಫ್ ಬಿ ಅಂದರೆ ಇದು, ಎಕ್ಸ್ಗೆ ಇದು ಫಾರ್ಮುಲಾ, ಎಫ್ ಆಫ್ ಎಕ್ಸ್ ಅಂದರೆ ಈ ಥರ. ಅದೇ ಥರ ಸೇಮ್ ಫಾಲೋ ಮಾಡ್ಕೊಂಡೋಗಿ ಲಾಸ್ಟಲ್ಲಿ ಸೇಮ್ ಬರೋ ಗಂಟ ಸೇಮ್ ಬಂದ ತಕ್ಷಣ ದ ರಿಯಲ್ ರೂಟ್ ಆಫ್ ದ ಇಕ್ವೇಷನ್ ಈಸ್ 2.3651 ಅಂತ ಬರೀರಿ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.